Okay, so we will start with the chapter. See, the chapter name is Consumer Protection. There is a chapter name. Now the question arises, why do we need to study this consumer protection? ಈ ಚಾಪ್ಟರು ಏನಕ್ಕಿದೆ ಅಂತ ಸಿಲೆಬಸ್ ಅಲ್ಲಿ, ಓಕೆನಾ? ವಿ ವಿಲ್ ಸಿ ದ ರೀಸನ್ಸ್. ಸಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇವ್ರ ಕಸ್ಟಮರ್ ಏನ್ ಮಾಡಿದ್ದಾರೆ ಗೊತ್ತಾ? ದೇ ಪರ್ಚೇಸ್ ದಿಸ್ ಬ್ಲಾಂಕೆಟ್. ಈ ಬ್ಲಾಂಕೆಟ್ ನ ಪರ್ಚೇಸ್ ಮಾಡಿದ್ದಾರೆ. ದಿಸ್ ವಾಸ್ ದಿ ಎಕ್ಸ್ಪೆಕ್ಟೇಷನ್. ಇವ್ರು ಪರ್ಚೇಸ್ ಮಾಡಿದ್ಮೇಲೆ ಆಕ್ಚುಯಲ್ ಆಗಿ ದೇ ಗಾಟ್ ದಿಸ್ ಬ್ಲಾಂಕೆಟ್. ಓಕೆನಾ? ಇಲ್ಲಿ ಕಸ್ಟಮರ್ ಗೆ ಚೀಟ್ ಮಾಡಿದ್ದಾರೆ. ಓಕೆನಾ? ಇದೊಂದು ಎಕ್ಸಾಂಪಲ್ ಇದೆ. ಕಸ್ಟಮರ್ ಗೆ ಚೀಟ್ ಆಗಿದೆ. ವಿಲ್ ಸಿ ಅದರ್ ಎಕ್ಸಾಂಪಲ್. ಸಿ, ಇದು ಪ್ಲೇಯಿಂಗ್ ಕಾರ್ಡ್ಸ್. ಯಾರೋ ಕಾರ್ಡ್ಸ್ ನ ಬೈ ಮಾಡಿದ್ದಾರೆ. ಇವರು ಕಸ್ಟಮರ್ ಗೆ ಸೇಲ್ ಮಾಡಿರೋದು ಟೈನಿ ಕಾರ್ಡ್ಸ್ ನ ಸೇಲ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಕಸ್ಟಮರ್ ಗೆ ಚೀಟ್ ಮಾಡಿದ್ದಾರೆ. ಓಕೆನಾ? ದೆನ್ ಸಿ, ಇಲ್ಲಿ ಇವರು ಕಂಪ್ಯೂಟರ್ ನ ಬೈ ಮಾಡಿದ್ದಾರೆ. ಸೊ ಆನ್ಲೈನ್ ಅಲ್ಲಿ ಬೈ ಮಾಡಿದ್ಮೇಲೆ ದಿಸ್ ಇಸ್ ವಾಟ್ ಹಿ ಗಾಟ್. ಈ ಕಂಪ್ಯೂಟರ್ ನ ಪ್ರಿಂಟ್ ತೆಗೆದ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಇಲ್ಲೂ ಅಷ್ಟೇ ಕನ್ಸ್ಯೂಮರ್ ನ ಚೀಟ್ ಮಾಡಿದ್ದಾರೆ. ಓಕೆನಾ? ಶೂಸ್, ಇಲ್ಲೂ ಅಷ್ಟೇ ಶೂಸ್ ನ ಬೈ ಮಾಡಿದ್ದಾರೆ. ಬಟ್ ದೇ ಗಾಟ್ ಟೈನಿ ಶೂಸ್. ಇದನ್ನ ಯೂಸ್ ಮಾಡಕ್ಕೆ ಆಗಲ್ಲ. ಓಕೆನಾ? ಈ ತರ ಶೂಸ್ ನ ಬೈ ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ ಕನ್ಸ್ಯೂಮರ್ ಗೆ. ಸೊ ಇಲ್ಲೂ ಅಷ್ಟೇ ಕನ್ಸ್ಯೂಮರ್ ಗೆ ಚೀಟ್ ಮಾಡಿದ್ದಾರೆ. ಓಕೆ, ಯಾ, ಸಿ ದಿಸ್ ಎಕ್ಸಾಂಪಲ್. ಇಲ್ಲಿ ಶೂಸ್ ಅಷ್ಟೇ, ಇದು ಪ್ರಾಪರ್ ಆಗಿ ಶೂಸ್ ಇಲ್ಲ. ಸಿ, ಇಲ್ಲಿ ಬೇಸ್ ಅಬ್ಸರ್ವ್ ಮಾಡಿ, ಇಲ್ಲಿಗೆ ಸ್ಟಾಪ್ ಆಗಿದೆ. ಕರೆಕ್ಟ್, ಲೇಸ್ ಇಲ್ಲ ಫರ್ದರ್, ರೈಟ್? ಸೊ ಇಲ್ಲೂ ಅಷ್ಟೇ ಕಸ್ಟಮರ್ ಗೆ ಏನ್ ಮಾಡಿದ್ದಾರೆ? ಚೀಟಿಂಗ್. ಕರೆಕ್ಟ್? ಸೊ ದಟ್ಸ್ ವೈ ವಿ ಆರ್ ಸ್ಟಡಿಂಗ್ ದಿಸ್ ಚಾಪ್ಟರ್, ಕನ್ಸ್ಯೂಮರ್ ಪ್ರೊಟೆಕ್ಷನ್. ಇಲ್ಲೂ ಅಷ್ಟೇ ಸ್ವಿಂಗ್, ಇದು ಉಯ್ಯಾಲೆ. ಸಿ, ಉಯ್ಯಾಲೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ತರ ತೋರಿಸಿದ್ದಾರೆ. ಇದನ್ನ ಯಾರೋ ಕಸ್ಟಮರ್ ಬೈ ಮಾಡಿದ್ದಾರೆ. ಬೈ ಮಾಡಿದ್ಮೇಲೆ ದೇ ಗಾಟ್ ದಿಸ್ ಟೈನಿ ಉಯ್ಯಾಲೆ, ಟೈನಿ ಸ್ವಿಂಗ್. ಸೊ ಇಲ್ಲೂ ಅಷ್ಟೇ ಕಸ್ಟಮರ್ ನ ಚೀಟ್ ಮಾಡಿದ್ದಾರೆ. ಓಕೆ, ಸೊ ಟೆಡ್ಡಿ ಬೇರ್. ಸೊ ಟೆಡ್ಡಿ ಆರ್ಡರ್ ಮಾಡಿರೋದು ಇದು, ಬಟ್ ಕಸ್ಟಮರ್ ಬಂದಿರೋದು ಇದು. ಇಲ್ಲೂ ಅಷ್ಟೇ ಕಸ್ಟಮರ್ ನ ಚೀಟ್ ಮಾಡಿದ್ದಾರೆ. ದಟ್ಸ್ ವೈ ವಿ ಆರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ಕಾಲ್ಡ್ ಆಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸಿ, ಇದು ಅಡಲ್ಟ್ರೇಷನ್. ಇದು ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಮಿಕಲ್ಸ್ ಇದೆ. 10th ಬಯಾಲಜಿಲಿ ಓದಿರ್ತೀರಾ. ಯು ವುಡ್ ಹ್ಯಾವ್ ಸ್ಟಡಿಡ್ ದಿಸ್ ಇನ್ 10th ಬಯಾಲಜಿ. ಅಡಲ್ಟ್ರೇಷನ್, ಫುಡ್ ಅಡಲ್ಟ್ರೇಷನ್. ಸಿ, ದೇ ಆರ್ ಮಿಕ್ಸಿಂಗ್ ದಿಸ್ ಕೆಮಿಕಲ್ಸ್, ಹಾರ್ಮ್ಫುಲ್ ಕೆಮಿಕಲ್ಸ್. ಏನಕ್ಕೆ ಅಂದ್ರೆ ಟು ಮೇಕ್ ವೆಜಿಟೇಬಲ್ಸ್ ಗ್ಲೋ. ಈ ತರ ಕಲರ್ಫುಲ್ ಆಗಿ ಬರೋದಕ್ಕೆ ಈ ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ವೆರಿ ಡೇಂಜರಸ್. ಸಿ, ಇದು ವಾಟರ್ ಮೆಲನ್. ಈ ವಾಟರ್ ಮೆಲನ್ಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಬೇಗ ಹಣ್ಣಾಗ್ಲಿ ಅಂತ, ಅಥವಾ ಬೇಗ ಇದು ರೈಪ್ ಆಗ್ಲಿ ಅಂತ, ಸ್ವೀಟ್ನೆಸ್ ಜಾಸ್ತಿ ಬರ್ಲಿ ಅಂತ ಈ ಕೆಮಿಕಲ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅರ್ಥ ಆಗ್ತಿದೆಯಲ್ವಾ? ವೈ ಡು ವಿ ನೀಡ್ ಟು ಸ್ಟಡಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ? ಇಫ್ ಅಂಡರ್ಸ್ಟುಡ್ ಸೇ ಎಸ್. ಹೌ ಟು ಸೇ ಎಸ್? ಥಮ್ಸ್ ಅಪ್. ಓಕೆ, ಸೊ ಕಸ್ಟಮರ್ ನ ಯಾರಾದ್ರೂ ಚೀಟ್ ಮಾಡಿದ್ರೆ ನಾವು ಯಾವ ತರ ಫೈಟ್ ಮಾಡ್ಬೇಕು ಅಂತ, ಹೇಗ್ ಫೇಸ್ ಮಾಡ್ಬೇಕು ಅಂತ, ದಟ್ಸ್ ವೈ ವಿ ಆರ್ ಸ್ಟಡಿಂಗ್ ದಿಸ್ ಚಾಪ್ಟರ್. ಸೊ ದಿ ಚಾಪ್ಟರ್ ನೇಮ್ ಈಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಅದರಲ್ಲಿ ಫಸ್ಟ್ ನಾವು ಓದ್ಬೇಕಿರೋದು ಮೀನಿಂಗ್ ಆಫ್ ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಅಂದ್ರೆ ಏನು ಅಂತ, ಮೀನಿಂಗ್ ಆಫ್ ಕನ್ಸ್ಯೂಮರ್. ನೌ ಕ್ಯಾನ್ ಯು ರೀಡ್ ದಿಸ್? ಅನ್ಮ್ಯೂಟ್ ಮಾಡಿ ಓದಿ, ಫಸ್ಟ್ ಸೆಂಟೆನ್ಸ್ ಓದಿ. Consumer is a person who buys any product or hire or avails of any services for his personal use or for the use of others, but not for commercial purpose, for the monetary consideration which is paid or agreed to be paid. Okay, mute. Now we'll see the first sentence. ಇಲ್ಲಿ ಕ್ವೆಶನ್ ಏನಿದೆ? ಮೀನಿಂಗ್ ಆಫ್ ಕನ್ಸ್ಯೂಮರ್. ಕನ್ಸ್ಯೂಮರ್ ಅಂದ್ರೆ ಯಾರು ಅಂತ, ಮೀನಿಂಗ್ ಆಫ್ ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಯಾರು ಅಂದ್ರೆ, ಕನ್ಸ್ಯೂಮರ್ ಇಸ್ ಅ ಪರ್ಸನ್. ಅವರು ಪರ್ಸನ್, ಅವರು ಬೈ ಮಾಡ್ಬೇಕು. ಏನ್ ಬೈ ಮಾಡ್ಬೇಕು? ಐದರ್ ಪ್ರಾಡಕ್ಟ್ ಆರ್ ಸರ್ವಿಸಸ್, ಯಾವ್ದಾದ್ರು ಒಂದನ್ನ ಬೈ ಮಾಡ್ಬೇಕು. ಪ್ರಾಡಕ್ಟ್ ಅಂದ್ರೆ ಏನು? ಫಿಸಿಕಲ್ ಆಗಿ ಕಾಣಿಸ್ಬೇಕು, ಟ್ಯಾಂಜಿಬಲ್ ಇನ್ ನೇಚರ್. ವಿ ಕ್ಯಾನ್ ಸಿ ದ ಪ್ರಾಡಕ್ಟ್ಸ್, ವಿ ಕ್ಯಾನ್ ಟಚ್ ದ ಪ್ರಾಡಕ್ಟ್ಸ್. ಓಕೆನಾ? ಸೊ ಫಿಸಿಕಲ್ ಗೂಡ್ಸ್ ನ ಬೈ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಅಸ್ ಪ್ರಾಡಕ್ಟ್.
ಸೊ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್. ಇಲ್ಲಿ ಕಾಣಿಸ್ತಿದೆಯಲ್ವಾ, ಸೆಲ್ ಫೋನ್ ಅಂತ, ರಿಮೋಟ್ ಅಂತ, ಎಕ್ಸೆಟ್ರಾ ಟ್ಯಾಬ್, ಕಂಪ್ಯೂಟರ್, ವೈಫೈ ರೂಟರ್ ಎಕ್ಸೆಟ್ರಾ, ಇದೆಲ್ಲದಕ್ಕೂ ನಾವು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಬಿಕಾಸ್ ವಿ ಕ್ಯಾನ್ ಸಿ ದಿಸ್. ಸೊ ಫಿಸಿಕಲಿ ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ? ಸೊ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಪ್ರಾಡಕ್ಟ್ಸ್. ಸೊ ಹೂ ಇಸ್ ಎ ಕನ್ಸ್ಯೂಮರ್? ದ ಕ್ವೆಶನ್ ಅರೈಸಸ್, ಹೂ ಇಸ್ ಎ ಕನ್ಸ್ಯೂಮರ್? ಯಾರು ಕನ್ಸ್ಯೂಮರ್ ಅಂತ ಹೇಳಿದ್ರೆ, ಕನ್ಸ್ಯೂಮರ್ ಇಸ್ ಅ ಪರ್ಸನ್ ಹೂ ಬೈಸ್ ಎನಿ ಪ್ರಾಡಕ್ಟ್, ಏನಾದ್ರೂ ಪ್ರಾಡಕ್ಟ್ ನ ಬೈ ಮಾಡಬೇಕು, ಆರ್ ಏನಂತ ಹೇಳಿದರೆ ಅವೈಲ್ಸ್ ಆಫ್ ಎನಿ ಸರ್ವಿಸಸ್, ಏನಾದ್ರೂ ಸರ್ವಿಸ್ ನ ತಗೋಬೇಕು. ಸರ್ವಿಸ್ ಅಂದ್ರೆ ಏನು? ಐ ವಿಲ್ ಗಿವ್ ಎಕ್ಸಾಂಪಲ್. ಸೊ ಹಿಯರ್ ಇಸ್ ದಿ ಎಕ್ಸಾಂಪಲ್. ಹೇರ್ ಕಟ್ ಈಸ್ ಎ ಪ್ರಾಪರ್ ಎಕ್ಸಾಂಪಲ್ ಫಾರ್ ಸರ್ವಿಸ್. ಓಕೆನಾ? ಇದು ಸರ್ವಿಸ್, ಇದು ದಿಸ್ ಇಸ್ ನಾಟ್ ಎ ಪ್ರಾಡಕ್ಟ್. ಓಕೆನಾ? ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಫ್ರಮ್ ಎ ಡಾಕ್ಟರ್, ಈವನ್ ದಿಸ್ ಇಸ್ ಕಾಲ್ಡ್ ಆಸ್ ಸರ್ವಿಸ್. ಓಕೆನಾ? ಸೊ ಕನ್ಸ್ಯೂಮರ್ ಯಾರು ಅಂತ ಹೇಳಿದ್ರೆ, ಕನ್ಸ್ಯೂಮರ್ ಇಸ್ ಅ ಪರ್ಸನ್. ಕನ್ಸ್ಯೂಮರ್ ಇಸ್ ಅ ಪರ್ಸನ್. ಅವ್ರ ಏನ್ ಬೈ ಮಾಡ್ಬೇಕು? ಐದರ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಪ್ರಾಡಕ್ಟ್ ನ ಬೈ ಮಾಡ್ಬೇಕು ಅಥವಾ ಸರ್ವಿಸಸ್ ನ ತಗೋಬೇಕು. ಹಿ ಇಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್. ಸೊ ಪ್ರಾಡಕ್ಟ್ ಅಂದ್ರೆ ಇಟ್ ಈಸ್ ಟ್ಯಾಂಜಿಬಲ್ ಇನ್ ನೇಚರ್. ಟ್ಯಾಂಜಿಬಲ್ ಅಂದ್ರೆ ವಿ ಕ್ಯಾನ್ ಸಿ, ದಟ್ ಈಸ್ ಕಾಲ್ಡ್ ಆಸ್ ಟ್ಯಾಂಜಿಬಲ್. ಸರ್ವಿಸ್ ಅಂದ್ರೆ ನೋಡಕ್ ಆಗಲ್ಲ, ವಿ ಕಾಂಟ್ ಸಿ ದಟ್, ವಿ ಕ್ಯಾನ್ ಫೀಲ್ ಇಟ್, ದಟ್ ಈಸ್ ಕಾಲ್ಡ್ ಆಸ್ ಸರ್ವಿಸಸ್. ಫಾರ್ ಹಿಸ್ ಪರ್ಸನಲ್ ಯೂಸ್ ಗೋಸ್ಕರ ತಗೋಬೇಕು. ಅಂಡ್ ಹಿಯರ್ ದೆ ಸೆಡ್ ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸಸ್. ಅದನ್ನ ನಾವು ರೀಸೇಲ್ ಮಾಡಕ್ಕೆ ತಗೋಬಾರ್ದು. ನಮ್ ಓನ್ ಯೂಸ್ಗೆ ತಗೊಂಡ್ರೆ ದೆನ್ ವಿ ಆರ್ ಕಾಲ್ಡ್ ಆಸ್ ಕನ್ಸ್ಯೂಮರ್. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ರೀಸೇಲ್ ಗೋಸ್ಕರ ತಗೋಬಾರ್ದು. ಇಫ್ ಅಂಡರ್ಸ್ಟುಡ್ ಸೇ ಎಸ್, ಥಮ್ಸ್ ಅಪ್. ಹಿಯರ್ ದೇ ಸೆಡ್ ಬಟ್ ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸಸ್. ಅಂದ್ರೆ ನಾವು ಅಂಗಡಿಲಿ ಸೇಲ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ ಬೈ ಮಾಡಬಾರ್ದು. ನಾವು ನಮ್ ಪರ್ಸನಲ್ ಯೂಸ್ಗೆ ಬೈ ಮಾಡಿದ್ರೆ ವಿ ಆರ್ ಕಾಲ್ಡ್ ಆಸ್ ಕನ್ಸ್ಯೂಮರ್. ಸೊ ಟೂತ್ ಪೇಸ್ಟ್ ಬೇಕು, ಇವಾಗ ಮನೆಗೆ ನಾವು ಟೂತ್ ಪೇಸ್ಟ್ ನ ಬೈ ಮಾಡಿದ್ರೆ ವಿ ಆರ್ ಕನ್ಸ್ಯೂಮರ್. ಇವಾಗ ನಾವು ಅಂಗಡಿ ರನ್ ಮಾಡ್ತಾ ಇದೀವಿ, ಅಂಗಡಿಗೆ ಟೂತ್ ಪೇಸ್ಟ್ ನ ಬೈ ಮಾಡಿದ್ರೆ ಐ ಆಮ್ ನಾಟ್ ಕನ್ಸ್ಯೂಮರ್, ನನ್ನ ಶಾಪ್ ಕೀಪರ್. ನನ್ನ ಶಾಪ್ ಅಲ್ಲಿ ಟೂತ್ ಪೇಸ್ಟ್ ನ ಸೇಲ್ ಮಾಡ್ಬೇಕು, ದಟ್ಸ್ ವೈ ಐ ಆಮ್ ಬೈಯಿಂಗ್ ದ ಟೂತ್ ಪೇಸ್ಟ್. ಐ ಆಮ್ ನಾಟ್ ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಅಂದ್ರೆ ಆ ಗೂಡ್ಸ್ ನ ಪರ್ಸನಲ್ ಯೂಸ್ ಗೋಸ್ಕರ ಬೈ ಮಾಡ್ಬೇಕು. ಹಿ ಇಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್. ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಸಿ ಹಿಯರ್ ಇಸ್ ದ ಎಕ್ಸಾಂಪಲ್. ಇದು ಕಾರ್ ಶೋರೂಮ್, ಇದು ದಿಸ್ ದಿ ಶೋರೂಮ್. ಸೊ ಕಾರ್ ಶೋರೂಮ್ ಅಲ್ಲಿ ಕಾರ್ಸ್ ನ ಸೇಲ್ ಮಾಡ್ತಾರೆ, ಕರೆಕ್ಟಾ? ಸೊ ಈ ಶೋರೂಮ್ ಓನರ್ ಕಾರ್ಸ್ ನ ಬೈ ಮಾಡಿ ಆಮೇಲೆ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಕಾರ್ ಶೋರೂಮ್ ಅಲ್ಲಿ ಏನಾದ್ರೂ ಗೂಡ್ಸ್ ನ ಬೈ ಮಾಡಿದ್ರೆ ಶೋರೂಮ್ ಓನರ್ ಕನ್ಸ್ಯೂಮರ್ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಕಾರ್ಸ್ ನ ಬೈ ಮಾಡ್ತಿರೋದು ಕಮರ್ಷಿಯಲ್ ಪರ್ಪಸ್ ಗೆ ಬೈ ಮಾಡ್ತಿರೋದು, ರೀಸೇಲಿಂಗ್ ಪರ್ಪಸ್ ಗೆ. ಓಕೆನಾ? ಸೊ ಹಿಯರ್ ಡೀಲರ್ ಇಸ್ ನಾಟ್ ಎ ಕನ್ಸ್ಯೂಮರ್. ಓಕೆನಾ? ದೆನ್ ನೆಕ್ಸ್ಟ್ ಸೆಂಟೆನ್ಸ್ ಏನಂತ ಹೇಳಿದರೆ, ಫಾರ್ ದಿ ಮಾನಿಟರಿ ಕನ್ಸಿಡರೇಷನ್. ಮಾನಿಟರಿ ಕನ್ಸಿಡರೇಷನ್ ಅಂದ್ರೆ ಮನಿನ ಪೇ ಮಾಡ್ಬೇಕು. ಹಾಗೆ ತಗೊಂಡೋಗ್ಬಿಟ್ರೆ ಹಿ ಇಸ್ ನಾಟ್ ಎ ಕನ್ಸ್ಯೂಮರ್. ಮನಿನ ಪೇ ಮಾಡಿ ತಗೊಂಡೋಗ್ಬೇಕು. ಇಷ್ಟು ಪ್ಯಾರಾಮೀಟರ್ಸ್ ಸ್ಯಾಟಿಸ್ಫೈ ಆಗ್ಬೇಕು. ಸೊ ದಿಸ್ ಈಸ್ ದಿ ಮೀನಿಂಗ್ ಆಫ್ ದಿ ಕನ್ಸ್ಯೂಮರ್. ಸೊ ಮೀನಿಂಗ್ ಆಫ್ ದಿ ಕನ್ಸ್ಯೂಮರ್ ಫಸ್ಟ್ ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ, ಕನ್ಸ್ಯೂಮರ್ ಇಸ್ ಅ ಪರ್ಸನ್ ಹೂ ಬೈಸ್ ಎನಿ ಪ್ರಾಡಕ್ಟ್. ಪ್ರಾಡಕ್ಟ್ ನ ತಗೋಬೇಕು ಅಥವಾ ಸರ್ವಿಸ್ ನ ತಗೋಬೇಕು. ಫಾರ್ ಹಿಸ್ ಪರ್ಸನಲ್ ಯೂಸ್, ಆನ್ ಪರ್ಸನಲ್ ಯೂಸ್ಗೆ ತಗೋಬೇಕು. ನಾಟ್ ಫಾರ್ ದ ಯೂಸ್ ಆಫ್ ಅದರ್ಸ್, ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸಸ್. ಫಾರ್ ದಿ ಮಾನಿಟರಿ ಕನ್ಸಿಡರೇಷನ್ ಅಂದ್ರೆ ಮನಿನ ಪೇ ಮಾಡಿರ್ಬೇಕು ಅಥವಾ ಆಮೇಲೆ ಆದ್ರೂ ಪೇ ಮಾಡಬಹುದು. ಅಗ್ರಿ ಟು ಬಿ ಪೇಡ್, ಸಾಲ ಆದ್ರೂ ತಗೊಂಡ್ಬರ್ಬಹುದು. ಓಕೆನಾ? ಸೊ ಇದಕ್ಕೆ ನಾವು ಕನ್ಸ್ಯೂಮರ್ ಅಂತ ಹೇಳ್ತೀವಿ. See this clip. ಓಕೆ, ಸೊ ವಿ ಸಾ ದಿ ಕ್ಲಿಪ್, ರೈಟ್? ಏನ್ ಅರ್ಥ ಆಯ್ತು? ಮನಿನ ಪೇ ಮಾಡಬೇಕು ಫಾರ್ ಎ ಮಾನಿಟರಿ ಕನ್ಸಿಡರೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮನಿ ಪೇ ಮಾಡಿಲ್ಲ ಅಂದ್ರೆ ನಾವೇನಾಗ್ತೀವಿ? ಥೀಫ್ ಆಗ್ತೀವಿ, ಕಳ್ಳ ಅಲ್ವಾ?
ಸೊ ದಿಸ್ ಇಸ್ ದಿ ಮೀನಿಂಗ್ ಆಫ್ ಕನ್ಸ್ಯೂಮರ್. ಸೊ ಏನೇನ್ ಪ್ಯಾರಾಮೀಟರ್ಸ್ ಇದೆ, ಒಂದು ಗೂಡ್ಸ್ ನ ಬೈ ಮಾಡಬೇಕು, ಇಟ್ ಕ್ಯಾನ್ ಬಿ ಪ್ರಾಡಕ್ಟ್ ಆರ್ ಸರ್ವಿಸಸ್, ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸಸ್, ನಾವು ಸೇಲ್ ಮಾಡ್ತೀವಲ್ವ ಅದಕ್ಕೆ ಬೈ ಮಾಡಬಾರ್ದು, ನಮ್ಮ ಪರ್ಸನಲ್ ಯೂಸ್ಗೆ ಬೈ ಮಾಡಬೇಕು. ಅಂಡ್ ಲಾಸ್ಟ್ ಸೆಂಟೆನ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಏನ್ ಹೇಳಿದರೆ ಫಾರ್ ಎ ಮಾನಿಟರಿ ಕನ್ಸಿಡರೇಷನ್, ಮನಿ ಕೊಟ್ಟು ಬೈ ಮಾಡಬೇಕು. ಓಕೆನಾ, ದಿಸ್ ಇಸ್ ದಿ ಮೀನಿಂಗ್ ಆಫ್ ಕನ್ಸ್ಯೂಮರ್. ಅರ್ಥ ಆಗಿದೆಯಾ? ಸೇಸ್. ಓಕೆ, ಸೊ ಐಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇವಾಗ ನಾವು ನೋಡಿರೋದು ಮೀನಿಂಗ್ ಆಫ್ ಕನ್ಸ್ಯೂಮರ್. ನೆಕ್ಸ್ಟ್ ಇದು ಡೆಫಿನೇಷನ್. ಇದು ಡೆಫಿನೇಷನ್ ಸಿ ಏನಂತ ಹೇಳಿದ್ದಾರೆ, ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ಡಿಫೈನ್ಸ್ ಕನ್ಸ್ಯೂಮರ್ ಆಸ್ ಫಸ್ಟ್ ಒನ್. ಏನ್ ಹೇಳಿದ್ದಾರೆ, ಒನ್ ಹೂ ಬೈಸ್ goods or hires or avails of any service for some consideration that is paid or payable. ಇವಾಗ ನಾವು ನೋಡ್ತಿರೋದು ಡೆಫಿನೇಷನ್. ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾದ್ರೂ ರೈಟ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್ ಅಂತ ಹೇಳಿದ್ರೆ ಲಾಸ್ಟ್ ಸ್ಲೈಡ್ ಅಲ್ಲಿ ಮೀನಿಂಗ್ ಇತ್ತಲ್ವ ಅದನ್ನ ಬರೀಬೇಕು. ಸಪೋಸ್ ಎಕ್ಸಾಮ್ ಅಲ್ಲಿ ಡಿಫೈನ್ ಕನ್ಸ್ಯೂಮರ್ ಅಂತ ಏನಾದ್ರು ಕೇಳಿದ್ರೆ, ಡಿಫೈನ್ ಕನ್ಸ್ಯೂಮರ್, ಡಿಫೈನ್ ಹೂ ಇಸ್ ಎ ಕನ್ಸ್ಯೂಮರ್ ಅಂತ ಕ್ವೆಶನ್ ಕೇಳಿದ್ರೆ ವಿ ಶುಡ್ ರೈಟ್ ದಿಸ್ ಡೆಫಿನೇಷನ್. ಓಕೆನಾ, ಸೊ ಇದನ್ನ ಅಬ್ಸರ್ವ್ ಮಾಡ್ಬೇಕು. ಮೀನಿಂಗ್ ಅಂತ ಕೇಳಿದ್ರೆ ಲಾಸ್ಟ್ ಸ್ಲೈಡ್ ಮೀನಿಂಗ್ ಬರೀಬೇಕು. ಡಿಫೈನ್ ಅಂತ ಕೇಳಿದ್ರೆ ಯು ಶುಡ್ ರೈಟ್ ದಿ ಡೆಫಿನೇಷನ್. ಇಫ್ ದ ಕ್ವೆಶನ್ ಇಸ್ ಡಿಫೈನ್ ದೆನ್ ಯು ಶುಡ್ ನಾಟ್ ರೈಟ್ ದಿ ಮೀನಿಂಗ್, you should write the definition. So who gave this definition? Consumer Protection Act of 1986 gave the definition. This definition is given by Consumer Protection Act of 1986. ಇವರು ಡೆಫಿನೇಷನ್ ನ ಕೊಟ್ಟಿದ್ದಾರೆ ಫಾರ್ ದಿ ಕನ್ಸ್ಯೂಮರ್. ಸೊ ಅಕಾರ್ಡಿಂಗ್ ಟು ದೆಮ್ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ದಾರೆ, ಕನ್ಸ್ಯೂಮರ್ ಇಸ್ ಅ ಪರ್ಸನ್ ಹೂ ಬೈಸ್ ಗೂಡ್ಸ್ ಆರ್ ಹೈಯರ್ಸ್ ಎನಿ ಸರ್ವಿಸಸ್ ಫಾರ್ ಸಮ್ ಕನ್ಸಿಡರೇಷನ್. ಅದ್ ನಾವಾಗ್ಲೇ ನೋಡಿದ್ವಿ, ಮೀನಿಂಗ್ ಅಲ್ಲೇ ಕವರ್ ಆಗಿದೆ. ಅವ್ರ ಪ್ರಕಾರ ಕನ್ಸ್ಯೂಮರ್ ಯಾರು ಅಂದ್ರೆ ಗೂಡ್ಸ್ ನ ಬೈ ಮಾಡಬೇಕು, ಹಿ ಇಸ್ ಎ ಕನ್ಸ್ಯೂಮರ್. ಸೆಕೆಂಡ್ ಪಾರ್ಟ್ ಏನಂತ ಹೇಳ್ತಿದ್ದಾರೆ, ಒನ್ ಹೂ ಯೂಸಸ್ ದ ಗೂಡ್ಸ್ ಆರ್ ಹೈಯರ್ಸ್ ಆರ್ ಅವೈಲ್ಸ್ ಆಫ್ ಎನಿ ಸರ್ವಿಸಸ್ ವಿತ್ ದಿ ಅಪ್ರೂವಲ್ ಆಫ್ ದಿ ಬೈಯರ್. ಅಂದ್ರೆ ನಾವೇನಾದ್ರೂ ರೆಂಟ್ ತಗೊಂಬಂದ್ರೆ, ಗೂಡ್ಸ್ ಏನಾದ್ರು ರೆಂಟ್ ತಗೊಂಬಂದ್ರೆ then also we are called as consumer. I will give an example. See, here is the example. ನಾವು ಕಾರ್ನ ರೆಂಟಲ್ ತಗೊಂತೀವಿ ಅಲ್ವಾ, ಸೊ ದೆನ್ ವಿ ಆರ್ ಕಾಲ್ಡ್ ಆಸ್ ಕನ್ಸ್ಯೂಮರ್. ಇಲ್ಲಿ ಡೆಫಿನೇಷನ್ ಅಲ್ಲಿ 3 ಪಾರ್ಟ್ಸ್ ಇದೆ. ಫಸ್ಟ್ ಪಾರ್ಟ್ ಏನಂತ ಹೇಳ್ತಾ ಇದ್ದಾರೆ, ಕನ್ಸ್ಯೂಮರ್ ಯಾರು ಅಂತ ಹೇಳಿದ್ರೆ ಯಾರು ಗೂಡ್ಸ್ ನ ಬೈ ಮಾಡ್ತಾರೆ ಅವರು ಕನ್ಸ್ಯೂಮರ್ ಆಗ್ತಾರೆ. ಒನ್ ಹೂ ಪರ್ಚೇಸಸ್ ದ ಗೂಡ್ಸ್ ಈಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್. ಸೆಕೆಂಡ್ ಪಾರ್ಟ್ ಆಫ್ ದ ಡೆಫಿನೇಷನ್ ಸೇಸ್ ಒನ್ ಹೂ ಯೂಸಸ್ ದ ಗೂಡ್ಸ್ ಆರ್ ಹೈಯರ್ಸ್ ಆರ್ ಅವೈಲ್ಸ್ ಆಫ್ ಎನಿ ಸರ್ವಿಸಸ್. ರೆಂಟ್ ಗೆ ಏನಾದ್ರೂ ತಗೊಂಡ್ರೆ ಗೂಡ್ಸ್ ನ, ದೆನ್ ಹಿ ವಿಲ್ ಬಿಕಮ್ ಕನ್ಸ್ಯೂಮರ್. ಓಕೆನಾ? Yes, done. Now I will read the third point. See, third point ಏನಿದೆ, one who uses the goods or avails of services to earn livelihood by self-employment like purchase of truck, car, auto rickshaw, etc. So ಇವಾಗ ಆಟೋ ವಾಲ ಇದಾರೆ ಇಲ್ಲಿ. ಆಟೋ ಏನಕ್ಕೆ ಬೈ ಮಾಡಿದಾನೆ, ಅವ್ನ್ ಪರ್ಸನಲ್ ಯೂಸ್ ಗೆಲ್ಲ ಬೈ ಮಾಡಿರೋದು, ನಾಟ್ ಫಾರ್ ಹಿಸ್ ಪರ್ಸನಲ್ ಯೂಸ್. ಆಟೋ ಏನಕ್ಕೆ ಬೈ ಮಾಡಿರೋದು, ಟು ಲೀಡ್ ಹಿಸ್ ಲೈವ್ಲಿಹುಡ್, ಕರೆಕ್ಟ್, ಟು ಅರ್ನ್ ಹಿಸ್ ಲೈವ್ಲಿಹುಡ್, ಹಣ ಸಂಪಾದನೆ ಮಾಡೋದಿಕ್ಕೆ, ಕರೆಕ್ಟಾ? ಸೊ ದೆನ್ ದಿಸ್ ಆಟೋ ವಾಲ ಬಿಕಮ್ಸ್ ದಿ ಕನ್ಸ್ಯೂಮರ್. ನನ್ ಮೀನಿಂಗ್ ನೋಡ್ಬೇಕಾದ್ರೆ ಹೇಳಿದೆ, ಯಾರು ಕನ್ಸ್ಯೂಮರ್ ಅಂತ ಹೇಳಿದ್ರೆ ಒನ್ ಹೂ ಪರ್ಚೇಸಸ್ ಗೂಡ್ಸ್ ಫಾರ್ ಹಿಸ್ ಪರ್ಸನಲ್ ಯೂಸ್. ಬಟ್ ಆಟೋ ವಾಲ ಪರ್ಸನಲ್ ಯೂಸ್ ಗೋಸ್ಕರ ಬೈ ಮಾಡಿಲ್ಲ, ಅವ್ನ್ ಬೈ ಮಾಡಿರೋದು ಅವ್ನ್ ಜೀವನ ಸಾಗಿಸೋದಿಕ್ಕೆ. ದೆನ್ ಆಲ್ಸೋ ವಿಲ್ ಬಿಕಮ್ ದಿ ಕನ್ಸ್ಯೂಮರ್. ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಟ್ರಕ್, ಇಲ್ಲಿ ಟ್ರಕ್ ಇದೆ ನೋಡಿ. ಟ್ರಕ್ ಏನಕ್ಕೆ ಬೈ ಮಾಡ್ತಾರೆ, ಪರ್ಸನಲ್ ಯೂಸ್ ಗೋಸ್ಕರ ಅಲ್ಲ, ಕರೆಕ್ಟಾ? ಟು ಅರ್ನ್ ದಿ ಲೈವ್ಲಿಹುಡ್, ಹಣ ಸಂಪಾದನೆ ಮಾಡೋದಿಕ್ಕೆ. ಓಕೆನಾ? ಸೊ ದೆನ್ ಆಲ್ಸೋ ವಿಲ್ ಬಿಕಮ್ ದಿ ಕನ್ಸ್ಯೂಮರ್. ಸೊ ಇಲ್ಲಿ 3 ಪಾರ್ಟ್ಸ್ ಇದೆ ಡೆಫಿನೇಷನ್. ಅರ್ಥ ಆಗಿದ್ಯಾ? ಓಕೆ, ಡನ್. ಐ ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Okay, next concept is called as consumer protection. Consumer protection. See this. Okay, so ಇವಾಗ ಕ್ಲಿಪ್ ನೋಡಿದ್ವಿ, ಕರೆಕ್ಟಾ? 3 ಕ್ಯಾರೆಕ್ಟರ್ಸ್ ಇತ್ತು. ಫಸ್ಟ್ ಕ್ಯಾರೆಕ್ಟರ್ ಏನು, ಟಾಮ್. ಸೆಕೆಂಡ್ ಕ್ಯಾರೆಕ್ಟರ್ ಜೆರಿ, ಅಂಡ್ ಥರ್ಡ್ ಕ್ಯಾರೆಕ್ಟರ್ ಇಸ್ ದಿಸ್ ಡಾಗ್ ಸ್ಪೈಕ್. ಕರೆಕ್ಟ್, ದ ಡಾಗ್ ನೇಮ್ ಇಸ್ ಸ್ಪೈಕ್.
ಸೊ ಇಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಕಸ್ಟಮರ್ ನ ಪ್ರೊಟೆಕ್ಟ್ ಮಾಡಬೇಕು. ಇನ್ ಮೈ ಎಕ್ಸಾಂಪಲ್ ಈ ಜೆರ್ರಿ ಬಂದ್ಬಿಟ್ಟು ಕನ್ಸ್ಯೂಮರ್, ಇದನ್ನ ಈ ಸ್ಪೈಕ್ ಪ್ರೊಟೆಕ್ಟ್ ಮಾಡ್ತಿದೆ ಕರೆಕ್ಟ್. ದಿಸ್ ಪ್ರೊಟೆಕ್ಷನ್ ಇಸ್ ಕಾಲ್ಡ್ ಅಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಕಸ್ಟಮರ್ ನ ಪ್ರೊಟೆಕ್ಟ್ ಮಾಡಬೇಕು. ದಟ್ ಇಸ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ವಿಲ್ ಸಿ ದಿ ಡೆಫಿನೇಷನ್, ಅರ್ಥ ಆಗತ್ತೆ. Okay, now can you read the first part of the meaning? Odi, unmute ಮಾಡಿ ಓದಿ, first meaning ಓದಿ. Consumer protection refers to protection of physical, economic, and other interests of the consumers from exploitation by the business community. Okay, next, read. The consumers are being protected by restricting the malpractices through legislature and other measures. Okay, so now I will explain this. Consumer protection refers to protection. Customer na protect ಮಾಡ್ಬೇಕು ನಾವು from exploitation. Exploitation ಅಂದ್ರೆ cheating, cheat ಮಾಡ್ತಿದ್ದಾರೆ. We saw so many examples, correct? ಉಯ್ಯಾಲೆ ನೋಡಿದ್ವಿ, ಉಯ್ಯಾಲೆ ನೋಡಿದ್ವಿ, ಕರೆಕ್ಟಾ? ಸೊ ಸ್ಟೈನ್ ಉಯ್ಯಾಲನ ಕಳ್ಸಿದ್ದಾರೆ, ಚೀಟ್ ಮಾಡಿದ್ದಾರೆ. ಬ್ಲಾಂಕೆಟ್ ಅಲ್ಲಿ ಮೋಸ ಮಾಡಿದ್ದಾರೆ. ಅಡಲ್ಟ್ರೇಷನ್, ಕೆಮಿಕಲ್ಸ್ ನ ಮಿಕ್ಸ್ ಮಾಡಿದ್ದಾರೆ, ದಟ್ ಈಸ್ ಆಲ್ಸೋ ಎಕ್ಸ್ಪ್ಲಾಯ್ಟೇಷನ್, ಕರೆಕ್ಟ್? ಸೊ ಬಿಸ್ನೆಸ್ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಚೀಟ್ ಮಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿ ಕಸ್ಟಮರ್ಸ್. ದಟ್ ಈಸ್ ಕಾಲ್ಡ್ ಆಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ನೆಕ್ಸ್ಟ್ ಇಲ್ಲಿ ಏನಂತ ಹೇಳಿದ್ದಾರೆ? The consumers are being protected by restricting the malpractices through legislatures. ನಿಮ್ಗೊಂದು ಇವಾಗ ಕ್ಲಿಪ್ ಪ್ಲೇ ಮಾಡಿದೆ, ಕರೆಕ್ಟಾ? ಟಾಮ್ ಅಂಡ್ ಜೆರ್ರಿದು ಅಲ್ಲಿ ಸ್ಪೈಕ್ ಬಂತಲ್ವಾ, ಡಾಗ್. ಆ ಡಾಗ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತು, ಕರೆಕ್ಟಾ? ಈ ಕ್ಲಿಪ್ ಅಲ್ಲಿ ಡಾಗ್ ಪ್ರೊಟೆಕ್ಟ್ ಮಾಡಿದೆ. ಬಟ್ ಇನ್ ರಿಯಲ್ ಲೈಫ್ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಲೆಜಿಸ್ಲೇಚರ್, ನಮ್ ಕಾನೂನು, ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆನಾ? ಸೊ ಥ್ರೂ ಲೆಜಿಸ್ಲೇಚರ್, ಅದಕ್ಕೆ ಕೆಲವು ಆಕ್ಟ್ಸ್ ಇದೆ. ಆ ಆಕ್ಟ್ಸ್ ಮುಖಾಂತರ ಕಸ್ಟಮರ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಓಕೆನಾ? ದಿಸ್ ಇಸ್ ದಿ ಮೀನಿಂಗ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಅರ್ಥ ಆಗಿದ್ಯಾ? ಓಕೆ, ಐ ವಿಲ್ ಗೋ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ನೌ ಕ್ಯಾನ್ ಯು ರೀಡ್ ದಿಸ್? ಇಲ್ಲಿ ಏನಾದ್ರು ಕಾಣಿಸ್ತಿದ್ಯಾ? Yes, sir. Okay, October 1st. Okay, I will read it for you. These are the special days in October. October month ಅಲ್ಲಿ special days. ನೋಡಿ, October 1 ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡೇ ಫಾರ್ ಎಲ್ಡರ್ಲಿ ಅಂತ ಇದೆ. October 2 ಗಾಂಧಿ ಜಯಂತಿ. October 3 ವರ್ಲ್ಡ್ ನೇಚರ್ ಡೇ. October 4 ವರ್ಲ್ಡ್ ಅನಿಮಲ್ ವೆಲ್ಫೇರ್ ಡೇ. October 5 ವರ್ಲ್ಡ್ ಟೀಚರ್ಸ್ ಡೇ. October 6 ವರ್ಲ್ಡ್ ವೈಲ್ಡ್ ಲೈಫ್ ಡೇ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ದಿನಕ್ಕೆ ಒಂದೊಂದು ಡೇ ಇರುತ್ತೆ, ಕರೆಕ್ಟಾ? ಒಂದಿನ ಮದರ್ಸ್ ಡೇ, ಫಾದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಕರೆಕ್ಟ್? So even in April, so what I'm trying to say is entire 365 days ಒಂದೊಂದು ಡೇ ಇರುತ್ತೆ, ಕರೆಕ್ಟಾ? ಅದೇ ತರ we have something called as consumer rights day. Consumer rights day, like how we have Father's Day, Mother's Day, Children's Day, right? ಅದೇ ತರ ಇಲ್ಲಿ ಕನ್ಸ್ಯೂಮರ್ ರೈಟ್ಸ್ ಡೇ ಇದೆ. ಯಾವಾಗ? 15th March. You have to remember this. This can be a 1 marker question. 1 marks ಕೇಳ್ತಾನೆ. When is ಕನ್ಸ್ಯೂಮರ್ ರೈಟ್ಸ್ ಡೇ ಅಬ್ಸರ್ವ್ಡ್ ಅಂತ ಕೇಳ್ತಾರೆ. ಅವಾಗ ಏನಂತ ಬರೀಬೇಕು? 15th March ಅಂತ ಬರೀಬೇಕು. ದಿಸ್ ಈಸ್ 1 marker question. ಟ್ರೈ ಟು ರಿಮೆಂಬರ್ ದಿಸ್. 15th March ಆಫ್ ಎವ್ರಿ ಇಯರ್, ಪ್ರತಿ ವರ್ಷ. ಎವ್ರಿ ಇಯರ್ ವಿ ವಿಲ್ ಸೆಲೆಬ್ರೇಟ್ 15th March ಆಸ್ ಕನ್ಸ್ಯೂಮರ್ಸ್ ರೈಟ್ಸ್ ಡೇ. ಓಕೆ, ಸೊ ಐ ವಿಲ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. हमारे वेदों में उपभोक्ता संरक्षण की एक व्यापक चर्चा है. अथर्ववेद में कहा गया है, इमा मात्रा मिमिम हे यथ पराणम साधय, यानी वस्तु स्थिति और नापतोल में किसी भी तरह की गड़बड़ी ना करें. हमारे यहां ग्राहक को भगवान माना जाता है. कई दुकानों में आपको लिखा मिल जाएगा, ग्राहक देवो भवः. उपभोक्ता के हितों का ध्यान इस सरकार की प्राथमिकताओं में से एक प्रमुख अंग है. सरकार की ये प्राथमिकता न्यू इंडिया के संकल्प के साथ भी पूरी तरह जुड़ी हुई है.
न्यू इंडिया जहां कंज्यूमर प्रोटेक्शन से आगे बढ़कर बेस्ट कंज्यूमर प्रैक्टिसेस और कंज्यूमर प्रॉस्पेरिटी की भी बात को हम बल दे रहे हैं। कंज्यूमर एम्पावरमेंट पर विशेष जोर दिया जा रहा है। कंज्यूमर की परेशानी कम समय में, कम खर्च में दूर हो, उसके लिए नियमों को और अधिक सरल किया जा रहा है। चाहे कोई भी बिजनेस हो, उसका एकमात्र मकसद कंज्यूमर की संतुष्टि होना चाहिए। Okay, next, importance of consumer protection. Istottu nodidvi now, we saw meaning of consumer, we saw definition. Now we are looking at importance of consumer protection. Consumer na ಏನಕ್ಕೆ protect ಮಾಡಬೇಕು? Why? What are the importance? We'll see one by one. So first ನಾವು consumers point of view ಇಂದ ನೋಡೋಣ, and then we will see from business point of view. Okay, now first we will see from consumer point of view. Consumers goes from consumers point of view, how consumer protection is needed anta we'll see one by one. See, from viewpoint of consumers, first one banbittu consumer ignorance. Majority of the consumers ge knowledge illa, they are ignorant. ಅವ್ರಿಗೆ ಏನೇನ್ ರೈಟ್ಸ್ ಇದೆ ಗೊತ್ತಿಲ್ಲ, ರಿಲೀಫ್ ಯಾವ ತರ ಅವೈಲೇಬಲ್ ಸಿಗುತ್ತೆ ಗೊತ್ತಿಲ್ಲ. ಸೊ ನಾವು ಎಜುಕೇಟ್ ಮಾಡ್ಬೇಕು ಅವ್ರನ್ನ. ಓಕೆನಾ? ಸೊ ಇಗ್ನೋರೆನ್ಸ್, ಕನ್ಸ್ಯೂಮರ್ ಇಗ್ನೋರೆನ್ಸ್, ಕಸ್ಟಮರ್ಗೆ ತಿಳುವಳಿಕೆ ಇಲ್ಲ. ದಟ್ಸ್ ವೈ ವಿ ನೀಡ್ ದಿಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಓಕೆನಾ? ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್, ಫಸ್ಟ್ ಇಂಪಾರ್ಟೆನ್ಸ್. ಸೆಕೆಂಡ್ ಒನ್ ಏನಿದೆ? ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್. ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್. ಓಕೆ, ನೌ ಯಾ, can you see this picture? ಇಲ್ಲಿ ಪಿಕ್ಚರ್ ಕಾಣಿಸ್ತಿದೆಯಲ್ವಾ, ಇದು ರಜನಿಕಾಂತ್. ದಿಸ್ ಪಿಕ್ ವಾಸ್ ಫ್ರಮ್ ದ ಮೂವಿ ಭಾಷಾ. ಓಕೆನಾ? ಸೊ ಭಾಷಾ ಮೂವಿ ಪಿಕ್ ಇದು. ಇದರಿಂದ ಏನ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಆ ಮೂವಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇಫ್ ಏನಾದ್ರು ರಜನಿಕಾಂತ್ಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಸೋ ಮೆನಿ ಆಟೋಸ್ ವಿಲ್ ಕಮ್. ಕರೆಕ್ಟ್? ಸೊ ಇಲ್ಲಿ ರಜನಿಕಾಂತ್ ಪ್ರಾಪರ್ ಆಗಿ ಆರ್ಗನೈಸ್ ಆಗಿದ್ದಾರೆ. ಕರೆಕ್ಟಾ? ಎಸ್ಪೆಷಲಿ ಆಟೋ ವಾಲಾಸ್, ಆಟೋ ಯೂನಿಯನ್ಸ್ ಅಂತ ಇರುತ್ತೆ. ಸೊ ಆಟೋದವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಸೋ ಮೆನಿ ಆಟೋಸ್ ವಿಲ್ ಕಮ್. ಕರೆಕ್ಟ್? ಸೊ ಅದು ಆಟೋ ಯೂನಿಯನ್ಸ್. ಅದೇ ತರ ನಮ್ ಕಸ್ಟಮರ್ಸ್ಗೆ ಯೂನಿಯನ್ಸ್ ಇಲ್ಲ. ವಿ ಆರ್ ಅನ್ಆರ್ಗನೈಸ್ಡ್. ಸಿ, ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಪ್ರಾಪರ್ ಆಗಿ ಆರ್ಗನೈಸ್ ಆಗಿಲ್ಲ, ಫೋರಮ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಓಕೆನಾ? ದಟ್ಸ್ ವೈ ವಿ ನೀಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಓಕೆನಾ? ಇಲ್ಲಿ ಕ್ವೆಶನ್ ಏನು? ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಫ್ರಮ್ ಹೂಸ್ ಪಾಯಿಂಟ್ ಆಫ್ ವ್ಯೂ? From consumer point of view. From consumer point of view, the first importance is consumer ignorance. ಎಷ್ಟೊಂದು ಜನ ಕಸ್ಟಮರ್ಸ್ ಅವ್ರಿಗೆ ರಿಲೀಫ್ ಏನ್ ಸಿಗುತ್ತೆ ಗೊತ್ತಿಲ್ಲ. ದೇ ಆರ್ ಇಗ್ನೋರೆಂಟ್, ಅನ್ಎಜುಕೇಟೆಡ್ಸ್ ಇರ್ತಾರೆ, ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಸೊ ದಟ್ಸ್ ವೈ ವಿ ನೀಡ್ ಟು ಪ್ರೊಟೆಕ್ಟ್ ದೆಮ್. ದಟ್ಸ್ ವೈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಸ್ ನೀಡೆಡ್. ಸೆಕೆಂಡ್ ಒನ್ ಏನು? ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್. ನಾವು ಆರ್ಗನೈಸ್ ಆಗಿಲ್ಲ, ನಮ್ಗೆ ಯೂನಿಯನ್ಸ್ ಇಲ್ಲ, ಟೀಮ್ಸ್ ಇಲ್ಲ ನಮ್ಮ ಹತ್ರ. Okay, I will read this. Consumers need to be organized in the form of consumer organizations which would take care of their interest. Though in India, we do have consumer organizations which are working in this direction, adequate protection is required to be given to consumers till these organizations become powerful enough to protect and promote the interest of the consumers. ಸೊ ನಮ್ ಇಂಡಿಯಾದಲ್ಲಿ ಕನ್ಸ್ಯೂಮರ್ ಫೋರಮ್ಸ್, ಕನ್ಸ್ಯೂಮರ್ ಆರ್ಗನೈಸೇಷನ್ಸ್ ಇಲ್ಲ. ಕೆಲವು ಇವೆ, ಬಟ್ ಆ ಕನ್ಸ್ಯೂಮರ್ ಆರ್ಗನೈಸೇಷನ್ಸ್ ಅಷ್ಟೊಂದು ಪವರ್ ಇಲ್ಲ. ದೇ ಹ್ಯಾವ್, ಬಟ್ ದೇ ಹ್ಯಾವ್ ಓನ್ಲಿ ಲಿಮಿಟೆಡ್ ಪವರ್. ಸೊ ದಟ್ಸ್ ವೈ ವಿ ನೀಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಓಕೆನಾ? ಸೊ 2 ಪಾಯಿಂಟ್ಸ್ ಆಯ್ತು. ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ವೈಡ್ ಸ್ಪ್ರೆಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ನ ಚೀಟ್ ಮಾಡ್ತಾ ಇದ್ದಾರೆ. ಚೀಟಿಂಗ್, ವೈಡ್ ಸ್ಪ್ರೆಡ್ ಎಕ್ಸ್ಪ್ಲಾಯ್ಟೇಷನ್. That's why we need consumer protection. See, ಇಲ್ಲಿ ನಾವಾಗ್ಲೇ ನೋಡಿದ್ವಿ, ಕರೆಕ್ಟ್? ಅಡಲ್ಟ್ ಈ ತರ ಹಾರ್ಮ್ಫುಲ್ ಕೆಮಿಕಲ್ಸ್ ನ ಮಿಕ್ಸ್ ಮಾಡ್ತಾರೆ. See, they are mixing harmful chemicals. This is called as adulteration. ವಾಟರ್ ಮಿಲನ್ ಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಡೇಂಜರಸ್ ಕೆಮಿಕಲ್ಸ್ ನ, ಆ ಸ್ವೀಟ್ನೆಸ್ ಜಾಸ್ತಿ ಆಗ್ಲಿ ಅಂತ, ಬೇಗ ಹಣ್ಣಾಗ್ಲಿ ಅಂತ. ಓಕೆನಾ?
ಸೊ ಈ ತರ ಚೀಟ್ ಮಾಡ್ತಿದ್ದಾರೆ. ದಟ್ಸ್ ವೈ ವಿ ನೀಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ಥರ್ಡ್ ಒನ್ ಈಸ್ ವೈಡ್ ಸ್ಪ್ರೆಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ನ ಚೀಟ್ ಮಾಡ್ತಿದ್ದಾರೆ. ಐ ರೀಡ್ ದಿಸ್. Consumers might be exploited by unscrupulous, exploitative and unfair trade practices. ಮೋಸ ಮಾಡ್ತಿದ್ದಾರೆ. ಲೈಕ್ ಡಿಫೆಕ್ಟಿವ್ ಗೂಡ್ಸ್ ನ ಸೇಲ್ ಮಾಡೋದು, ಅಥವಾ ಅನ್ಸೇಫ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದು, ಅಥವಾ ಗೂಡ್ಸ್ ನ ಅಡಲ್ಟ್ರೇಷನ್ ಮಾಡೋದು. ಫಾಲ್ಸ್ ಅಂಡ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್. ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಮಿಸ್ಲೀಡಿಂಗ್ ಮಾಡ್ತಾರೆ, ಕರೆಕ್ಟಾ? ಥಮ್ಸ್ ಅಪ್ ಕುಡಿದ್ಬಿಟ್ಟು ಜಂಪ್ ಹೊಡಿಯೋದಂತೆ, ಕರೆಕ್ಟ್? ಮೌಂಟೇನ್ ಡ್ಯೂ ಕುಡಿದ್ಬಿಟ್ಟು ಮೌಂಟೇನ್ ಇಂದ ಜಂಪ್ ಹೊಡಿಬೇಕಂತೆ, ಕರೆಕ್ಟ್? So misleading advertisement, and best of all, Fair and Lovely. 1 week al hachkonbitre will become Miss India, correct? So all these are like kind of cheating only, right? False and misleading advertising, hoarding, black marketing. Andre black marketing andre artificial demand na create ಮಾಡೋದು. ಒಂದ್ ಕಡೆ ಗೂಡ್ಸ್ ಎಲ್ಲ ಸ್ಟೋರ್ ಮಾಡ್ಕೊಂಡ್ ಬಿಡೋದು, ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ ಅವಾಗ ಪ್ರೀಮಿಯಂ ಪ್ರೈಸ್ ಅಲ್ಲಿ ಸೇಲ್ ಮಾಡೋದು. ದಟ್ ಇಸ್ ಕಾಲ್ಡ್ as black marketing. So consumers need protection against such malpractices from the sellers. So the third point is widespread exploitation of consumers. So that's why we need consumer protection. Artha agidya 3 points? Say yes. Okay, done. So I'll go to the next point. So now we are studying importance of consumer protection. Next, we will study from business point of view, from the viewpoint of the business. ಇಷ್ಟೊತ್ತು ನಾವು ನೋಡಿದ್ದು ಫ್ರಮ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. ಇವಾಗ ನಾವು ನೋಡ್ತಿರೋದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಇದೀವಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್. ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ನಾವು ಕಸ್ಟಮರ್ಸ್ ನ ಚೀಟ್ ಮಾಡಿದ್ರೆ ಲಾಂಗ್ ರನ್ ಅಲ್ಲಿ ನಮ್ ಬಿಸ್ನೆಸ್ ಸಕ್ಸಸ್ ಆಗಲ್ಲ. ಜನ ಎಲ್ಲ ಹೇಳ್ತಾರೆ ಆ ಬಿಸ್ನೆಸ್ ಚೆನ್ನಾಗಿಲ್ಲ, ಹೋಗ್ಬೇಡಿ ಅಂತ ಹೇಳ್ತಾರೆ. ದಟ್ಸ್ ವೈ ವಿ ಶುಡ್ ನಾಟ್ ಚೀಟ್ ಕನ್ಸ್ಯೂಮರ್ಸ್. ಅದಕ್ಕೆ we need consumer protection. Okay na? I will read this. Satisfied customers not only lead to repeat sales but also provide good feedback to prospective customers and thus help in increasing customer base. So na customer ge proper agi service koಟ್ರೆ, customers satisfy ಏನಾದ್ರು ಆದ್ರೆ ಅವ್ರು ನಮ್ಮ ಹತ್ರನೇ business ಮಾಡ್ತಾರೆ. They will repeat. ಅದ್ರ ಜೊತೆಗೆ they will give good feedback to the prospective customers. So nam customer base increase ಆಗುತ್ತೆ. See the diagram here. Your first customer iru. So ee customer satisfy ಆದ್ರೆ this customer will give good feedback to other customers. ಅವರು ನಮ್ಮ ಹತ್ರ business ಮಾಡ್ತಾರೆ. ಅವರು satisfy ಆದ್ರೆ they will give feedback to some more people, correct? ಇವ್ರಿಗೂ ಇಷ್ಟ ಆಯ್ತು ಅಂತ ಹೇಳಿದ್ರೆ they will give feedback to others. So na long term ಅಲ್ಲಿ business ಮಾಡಬೇಕು ಅಂತ ಹೇಳಿದ್ರೆ we should not cheat consumers. This is the first point from the viewpoint of business. Okay na? Are we good to go? Any doubt idya? No, sir. Okay, I'll go to the next point. So the next point is business uses society's resources. So ನಾವು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ರಿಸೋರ್ಸಸ್ ಸೊಸೈಟಿಯಿಂದ ಯೂಸ್ ಮಾಡ್ಕೊಂತೀವಿ. ಸೊ ನಾವು ಸೊಸೈಟಿನ ಚೀಟ್ ಮಾಡಬಾರ್ದು. ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್ಸ್. ಇವಾಗ ನಮ್ಗೆ ಬಿಸ್ನೆಸ್ ರನ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಲ್ಯಾಂಡ್. ಓಕೆನಾ? ಸೊ ಲ್ಯಾಂಡ್ ನಾವು ಯೂಸ್ ಮಾಡ್ಕೊಂತೀವಿ, ಕರೆಕ್ಟ್? ದಟ್ ಬಿಲಾಂಗ್ಸ್ ಟು ಸೊಸೈಟಿ. ಲ್ಯಾಂಡ್ ಬಿಲಾಂಗ್ಸ್ ಟು ಸೊಸೈಟಿ, ಬಟ್ ವಿ ಆರ್ ಯೂಸಿಂಗ್ ದಟ್. ಅಂಡ್ ದೆನ್ ವಿ ನೀಡ್ ಲೇಬರ್ಸ್. ನಮ್ಗೆ ವರ್ಕರ್ಸ್ ಬೇಕು, ಕರೆಕ್ಟಾ? So workers also belongs to society, correct? So to run the business we need workers. So workers belongs to society. We are using workers from society, correct? Then we need water, other resources beku namge, correct? So these resources belongs to society. After using all these resources we have made the products. Illi products ready agide. Ee products na sale ಮಾಡಬೇಕು ಅಂತ ಹೇಳಿದ್ರೆ we should go to the market. Again, market belongs to society. This market is in the society, correct? A market ge customers elinda bartare? Society, correct? So business is using society's resources. ಅದಕ್ಕೆ ನಾವು ಸೊಸೈಟಿನ ಚೀಟ್ ಮಾಡಬಾರ್ದು. I mean to say we should not cheat consumers. So that's why we need consumer protection. Okay na? See, second point I will read this. Business organizations use resources
which belong to the society. ಅವ್ರು ಏನೇನ್ ರಿಸೋರ್ಸಸ್ ಯೂಸ್ ಮಾಡ್ತಾ ಇದ್ದಾರೆ, all those resources that belongs to the society. Thus, they have responsibility to supply such products and render such services which are in public interest and would not impair public confidence in them. So ನಾವು ಪಬ್ಲಿಕ್ ಕಾನ್ಫಿಡೆನ್ಸ್ ನ ಕಳ್ಕೋಬಾರ್ದು, ಆ ತರ ಗೂಡ್ಸ್ ನ ಸಪ್ಲೈ ಮಾಡಬೇಕು. ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್. ಬಿಸ್ನೆಸ್ ಯೂಸಸ್ ಸೊಸೈಟೀಸ್ ರಿಸೋರ್ಸಸ್. ಅರ್ಥ ಆಗಿದ್ಯಾ? ಸೇ ಎಸ್. ಓಕೆ, ಸೊ ಐ ವಿಲ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಬಿಸ್ನೆಸ್ ರನ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಆಲ್ ದೀಸ್ ವಿಂಗ್ಸ್. ಸಿ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ ನೋಡಿ, ಇವರು ಮ್ಯಾನೇಜರ್ಸ್. ಓಕೆನಾ? ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಮನಿ. ಮನಿ ಯಾರು ಕೊಡ್ತಾರೆ? ಓನರ್ಸ್. ಸೊ ಓನರ್ಸ್ ವಿಲ್ ಗಿವ್ ಮನಿ ಟು ಸ್ಟಾರ್ಟ್ ದ ಬಿಸ್ನೆಸ್. ಅಲ್ಲಿ ಯಾರು ವರ್ಕ್ ಮಾಡ್ತಾರೆ? ಎಂಪ್ಲಾಯೀಸ್ ವಿಲ್ ವರ್ಕ್. ಕರೆಕ್ಟಾ? ನಮ್ಗೆ ರಾ ಮೆಟೀರಿಯಲ್ಸ್ ಬೇಕು, ಯಾರು ಸಪ್ಲೈ ಮಾಡ್ತಾರೆ? ಸಪ್ಲೈಯರ್ಸ್. ಅದ್ರ ಜೊತೆಗೆ ನಮ್ಗೆ ಬೇರೆ ಬೇರೆ ಬಿಸ್ನೆಸ್ ಕಮ್ಯುನಿಟೀಸ್ ಇರುತ್ತೆ, ಗವರ್ನಮೆಂಟ್ ಇರುತ್ತೆ, ನಮ್ಮ ಬಿಸ್ನೆಸ್ ನ ಪ್ರಾಪರ್ ಆಗಿ ರನ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕೆ ಬೇರೆ ಬೇರೆ ಕಮ್ಯುನಿಟೀಸ್ ಇರುತ್ತೆ. ಓಕೆನಾ? ದೆನ್ ಇವಾಗ ನಾವು ಬಿಸ್ನೆಸ್ ಮಾಡಿದೀವಿ, ವಿ ಮ್ಯಾನುಫ್ಯಾಕ್ಚರ್ ದಿ ಪ್ರಾಡಕ್ಟ್. ಇಲ್ಲಿ ಪ್ರಾಡಕ್ಟ್ ಕೂಡ ರೆಡಿ ಆಗಿದೆ. ಪ್ರಾಡಕ್ಟ್ ನ ಯಾರಿಗೆ ಸೇಲ್ ಮಾಡ್ತಾ ಇದೀವಿ? ಕಸ್ಟಮರ್ಸ್. ಕಸ್ಟಮರ್ಸ್ ನಮ್ಗೇನ್ ಪೇ ಮಾಡ್ತಾರೆ? ಮನಿ ಪೇ ಮಾಡ್ತಾರೆ. ಕರೆಕ್ಟಾ? ಸೊ ವಿ ವಿಲ್ ಗೆಟ್ ಮನಿ. ದಿಸ್ ಇಸ್ ದಿ ಬಿಸ್ನೆಸ್ ಸೈಕಲ್. ಸೊ ಬಿಸ್ನೆಸ್ ರನ್ ಆಗ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಓನರ್ಸ್. ಏನಕ್ಕೆ ಓನರ್ಸ್ ಬೇಕು? ಮನಿ. ಅವರೇ ಮನಿ ಕೊಡೋದು, ಅವರೇ ಮನಿ ಇನ್ವೆಸ್ಟ್ ಮಾಡೋದು. ಸೊ ಓನರ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ. ಎಂಪ್ಲಾಯೀಸ್ ಇಲ್ಲ ಅಂದ್ರೂ ಬಿಸ್ನೆಸ್ ಇಲ್ಲ, ಬಿಕಾಸ್ ಅಲ್ಲೇನು ವರ್ಕೇ ನಡೆಯೋದಿಲ್ಲ. ಸಪ್ಲೈಯರ್ಸ್ ಇಲ್ಲ ಅಂದ್ರೆ ನಾವು ಗೂಡ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಲ್ಲ. ಕಮ್ಯುನಿಟೀಸ್ ಇಲ್ಲ ಅಂತ ಹೇಳಿದ್ರೆ ನಮ್ ಬಿಸ್ನೆಸ್ ಅವರು ಪ್ರೊಟೆಕ್ಟ್ ಮಾಡಲ್ಲ. ಕಸ್ಟಮರ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ ಗೂಡ್ಸ್ ಅವರು ತಗೊಳ್ಳೋದೇ ಇಲ್ಲ. ಸೊ ಈ ಸ್ಟೇಕ್ ಹೋಲ್ಡರ್ಸ್ ಇಲ್ಲಿ ಯಾರು ಇದಾರೆ, ಇದರಲ್ಲಿ ಯಾರು ಒಬ್ಬರು ಮಿಸ್ ಆದ್ರೂ ನಮ್ ಬಿಸ್ನೆಸ್ ರನ್ ಆಗೋದಿಲ್ಲ. ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಆರ್ ಇಂಪಾರ್ಟೆಂಟ್. ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಇಂಪಾರ್ಟೆಂಟ್ ನಮ್ಗೆ. ಒಬ್ಬ ಸ್ಟೇಕ್ ಹೋಲ್ಡರ್ ಇಲ್ಲ ಅಂತ ಹೇಳಿದ್ರೆ ಅವರ್ ಬಿಸ್ನೆಸ್ ವಿಲ್ ನಾಟ್ ರನ್. ಸೊ ದಟ್ಸ್ ವೈ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಕಾಲ್ಡ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ಚೀಟ್ ಮಾಡಬಾರ್ದು. ಬಿಕಾಸ್ ಆಫ್ ದೆಮ್ ವಿ ಆರ್ ಡೂಯಿಂಗ್ ದ ಬಿಸ್ನೆಸ್. ಓಕೆನಾ? ಸೊ ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಗಿದೆಯಾ? ಶಾಲ್ ಐ ಗೋ ಟು ದ ನೆಕ್ಸ್ಟ್ ಪಾಯಿಂಟ್? thumbs up, say yes if you are done. Okay, I'll go to the fourth point. So fourth one is moral justification. Morality, moral. So moral andre enu? It's between right and wrong way. Decision tagobeku, which is right, which is wrong anta. So customer na cheat ಮಾಡಬಾರ್ದು. Correct? That is wrong. Cheating is wrong. So we should go in a right way, right direction. That is called as moral justification. It is the moral duty of any business to take care of consumers' interest and avoid any form of their exploitation. Exploitation andre cheat ಮಾಡೋದು. ಅದು wrong. ಅದು exploitation is in wrong way. We should go in a right way, correct way ಅಲ್ಲಿ ಹೋಗ್ಬೇಕು. So that is called as moral justification. So that's why we need consumer protection. So this is the fourth point. Now I will go to the next point. So next one is a government intervention. ನಾವೇನಾದ್ರೂ customers na cheat ಮಾಡಿದ್ರೆ government will interfere in our business. See, a business engaging in any form of exploitative trade practices would invite government interventions or action. It is advisable that business organizations voluntarily resort to such practices where the customer's needs and interest will be taken care of. See, ilenanta helidare exploitative trade. ನಾವೇನಾದ್ರೂ ಚೀಟ್ ಮಾಡಿದ್ರೆ ಗವರ್ನಮೆಂಟ್ ನ ಇನ್ವೈಟ್ ಮಾಡ್ತಾ ಇದೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ನಾವು ಚೀಟ್ ಮಾಡಿದ್ರೆ ಗವರ್ನಮೆಂಟ್ ವಿಲ್ ಇಂಟರ್ಫಿಯರ್ ಇನ್ ಅವರ್ ಬಿಸ್ನೆಸ್. ಇವಾಗ ನಾವು ಗಾಡಿಲಿ ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತೀವಿ, ನಾವೇನಾದ್ರೂ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಪೊಲೀಸ್ ಮೆನ್ ನಮ್ಮನ್ನ ಸ್ಟಾಪ್ ಮಾಡ್ತಾರೆ. ಪೊಲೀಸ್ ಮೆನ್ ವಿಲ್ ಇಂಟರ್ವೆನ್. ಕರೆಕ್ಟ್? ಸೊ ಅದಕ್ಕೆ ನಾವು ಚೀಟ್ ಮಾಡಬಾರ್ದು, ಟ್ರಾಫಿಕ್ ರೂಲ್ಸ್ ನ ಫಾಲೋ ಅಪ್ ಮಾಡ್ಬೇಕು. ಅದೇ ತರ ಬಿಸ್ನೆಸ್ ಅಲ್ಲಿ ನಾವೇನಾದ್ರೂ ಚೀಟ್ ಮಾಡಿದ್ರೆ ಗವರ್ನಮೆಂಟ್ ವಿಲ್ ಇಂಟರ್ಫಿಯರ್. ಓಕೆನಾ? ಸೊ ಇದು ಗವರ್ನಮೆಂಟ್ ಇಂಟರ್ವೆನ್ಷನ್. ಸೊ ರಿಯಲ್ ಲೈಫ್ ಅಲ್ಲಿ ನಾವು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಪೊಲೀಸ್ ಮೆನ್ ವಿಲ್ ಸ್ಟಾಪ್ ಅಸ್. ಕರೆಕ್ಟ್?
ಬಟ್ ಇಲ್ಲಿ ಬಿಸ್ನೆಸ್ ಅಲ್ಲಿ ಚೀಟ್ ಮಾಡಿದ್ರೆ ವಿ ಹ್ಯಾವ್ ದಿಸ್ ಲಾ, ಕೋರ್ಟ್, ಕರೆಕ್ಟಾ? ಸಮ್ ಅದರ್ ಅಥಾರಿಟೀಸ್, ಬೇರೆ ಬೇರೆ ಅಥಾರಿಟೀಸ್ ಇರ್ತಾರೆ, ಅವ್ರ ನಮ್ಮ ಮೇಲೆ ಆಕ್ಷನ್ ತಗೊಂತಾರೆ. ನಾವು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಟ್ರಾಫಿಕ್ ಪೊಲೀಸ್ ವಿಲ್ ಕ್ಯಾಚ್ ಅಸ್. ಅದೇ ತರ ಬಿಸ್ನೆಸ್ ಅಲ್ಲಿ ಚೀಟ್ ಮಾಡಿದ್ರೆ ನಮ್ಮನ್ನ ಕೋರ್ಟ್ ಇಟ್ಕೊಳ್ಳುತ್ತೆ. ವಿ ಹ್ಯಾವ್ ಸಮ್ ಏಜೆನ್ಸೀಸ್. ಓಕೆನಾ? ಸೊ ಗವರ್ಮೆಂಟ್ ಏನ್ ಮಾಡ್ಬೋದು, ನಾವು ಚೀಟ್ ಮಾಡಿದ್ರೆ ಅರೆಸ್ಟ್ ಮಾಡ್ಬೋದು, ಗೂಡ್ಸ್ ನ ಸೀಸ್ ಮಾಡ್ಬೋದು. ಇಲ್ಲಿ ಗೂಡ್ಸ್ ನ ಸೀಸ್ ಮಾಡ್ತಿದ್ದಾರೆ ನೋಡಿ. ನಮ್ ಬಿಸ್ನೆಸ್ ನ ಬಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಬೋದು, ರೈಡ್ ಮಾಡ್ಬೋದು, ರೈಡ್ ನ ಕಂಡಕ್ಟ್ ಮಾಡ್ಬೋದು, ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬಹುದು. ಸೊ ಅದಕ್ಕೆ ವಿ ಶುಡ್ ನಾಟ್ ಚೀಟ್ ಕನ್ಸ್ಯೂಮರ್ಸ್. ಇದು ಗವರ್ನಮೆಂಟ್ ಇಂಟರ್ವೆನ್ಷನ್. ಇಫ್ ವಿ ಡೂ ದಟ್, ಗವರ್ನಮೆಂಟ್ ವಿಲ್ ಇಂಟರ್ಫಿಯರ್ ಇನ್ ಅವರ್ ಬಿಸ್ನೆಸ್. ಸೊ ಫಿಫ್ತ್ ಪಾಯಿಂಟ್ ಇಸ್ ಗವರ್ನಮೆಂಟ್ ಇಂಟರ್ವೆನ್ಷನ್. ಅರ್ಥ ಆಗಿದೆಯಾ?